हरि ओम देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। ಮೂರನೇ ಅಧ್ಯಾಯ ಭಾಷ್ಯ ಸಮಾಪ್ತಿಯಾಗಿತ್ತು. ಅಲ್ಲಿಂದ ಇನ್ನು ಮುಂದಕ್ಕೆ ಚತುರ್ಥಾಧ್ಯಾಯದ ಆರಂಭ ಆಗಬೇಕು. ಕರ್ಮಯೋಗ ಆಯಿತು, ಜ್ಞಾನಯೋಗ. ಜ್ಞಾನಯೋಗವನ್ನ ಇಲ್ಲಿ ಭಗವಂತ ಅರ್ಜುನನಿಗೆ ತಾನು ಉಪದೇಶವನ್ನ ಮಾಡುತ್ತಾ ಇದ್ದಾನೆ. ಜ್ಞಾನ ಮತ್ತು ಕರ್ಮ ಹಿಂದಿನ ಮೂರನೇ ಅಧ್ಯಾಯದಲ್ಲಿ ಜ್ಞಾನದ ಮಹಾತ್ಮ್ಯ ನಮಗೆ ಗೊತ್ತಾಯ್ತು. ಜ್ಞಾನ ಅಂದ್ರೆ ಏನು, ಜ್ಞಾನದ ಮಹತ್ವ ಏನು ಅನ್ನೋದರ ಬಗ್ಗೆ ಪರಿಚಯ ಅಂತ ಸಿಕ್ತು. ಅದನ್ನೇ ಇಲ್ಲಿ ಭಗವಂತ ಅದನ್ನ ವಿಸ್ತಾರ ಮಾಡ್ತಾನೆ. ಉಕ್ತಯೋ ಜ್ಞಾನ ಕರ್ಮಣೋ ಉಭಯೋ ವಿಶೇಷ ವಿಸ್ತರಾತ್ಮಕೋಯಂ ಅಧ್ಯಾಯ. ವಿಸ್ತಾರವಾಗತ್ತೆ ಅಂತಂದ್ರೆ ಹಿಂದೆ ಹೇಳಿದ ಅಧ್ಯಾಯಗಳೇ ಇಲ್ಲಿ ವಿಸ್ತಾರ ಮಾಡಿ ಕೊಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆಗೆ ಆಚಾರ್ಯ ಉತ್ತರ ಕೊಡ್ತಾರೆ. ಇಲ್ಲಪ್ಪ, ಬುದ್ಧೇಹೇ ಪರಸ್ಯ ಮಾಹಾತ್ಮ್ಯಂ ಕರ್ಮಭೇದ ಜ್ಞಾನ ಮಾಹಾತ್ಮ್ಯಂಚ ಉಚ್ಯತೆ ಅಸ್ಮಿನ್ ಅಧ್ಯಾಯೇ. ಬುದ್ಧಿಗಿಂತ ಅಂದ್ರೆ ಬ್ರಹ್ಮನಿಗಿಂತ ಏವಂ ಬುದ್ಧೇ ಪರಂ ಬುದ್ಧ್ವಾ ಅಂತ ಎರಡನೇ ಅಧ್ಯಾಯದ 43ನೇ ಶ್ಲೋಕದಲ್ಲಿ ಬುದ್ಧಿಗಿಂತಲೂ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಭಗವಂತ. ಅವನನ್ನು ತಿಳಿದ್ರೆ ಸಂಸಾರದಿಂದ ಮೋಕ್ಷ ಅನ್ನುವ ವಿಷಯವನ್ನು ಹೇಳಿದ್ರು. ಆ ಬುದ್ಧಿಗಿಂತ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಬುದ್ಧಿ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರಿಗಿಂತ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಭಗವಂತ ಹೇಗಿದ್ದಾನೆ? ಜ್ಞಾನಿಗಳಲ್ಲಿರ್ತಕ್ಕಂಥ ಕರ್ಮಗಳ ಭೇದ ಏನು, ಜ್ಞಾನದ ಮಹಾತ್ಮ್ಯ ಹೇಗಿದೆ ಅನ್ನೋದೆಲ್ಲವನ್ನ 43, 44, 42 ಶ್ಲೋಕಗಳಿಂದ ಕೂಡಿದ ಈ ಅಧ್ಯಾಯದಲ್ಲಿ ನಮಗೆ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಈ ಧರ್ಮ ಅಂತನ್ನೋದು ಈಗಲೇ ಹೊಸದಾಗಿ ಹೇಳ್ತಾ ಇರುವಂಥದ್ದಲ್ಲ. ಇದಂ ಪ್ರಥಮವಾಗಿ, ಇದೇ ಮೊದಲು ನಾನು ಉಪದೇಶ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇದು ಪರಂಪರೆ ಇದೆ. ಪೂರ್ವಾನುಷ್ಠಿತಶ್ಚಾಯಂ ಧರ್ಮ. ನಾನು ನಿನಗೆ ಈಗ ಉಪದೇಶ ಮಾಡ್ತಾ ಇರ್ತಕ್ಕಂಥ ಧರ್ಮ ಹಿಂದೆ ಜ್ಞಾನಿಗಳು ಪರಂಪರೆಯಲ್ಲಿ ಅನುಷ್ಠಾನವನ್ನ ಮಾಡಿದ್ದು. ಜ್ಞಾನಿಗಳಿಂದ ಅನುಷ್ಠಿತವಾಗಿರ್ತಕ್ಕಂಥ ಧರ್ಮ ಏನಿದೆ ಅದು ನಾನು ನಿನಗೆ ಹೇಳ್ತಾ ಇದ್ದೇನೆ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹ ಮನುರಿಕ್ಷ್ವಾ ಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಋಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ ಸ ಏವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹ್ಯೇತದುತ್ತಮಂ. ಈ ಧರ್ಮ ನಾನು ಹಿಂದೆ ವಿವಸ್ವತೆ ಸೂರ್ಯನಿಗೆ ಹೇಳಿದ್ದೆ. ಎಲ್ಲ ತತ್ವಗಳನ್ನು ನಾನು ಸೂರ್ಯನಿಗೆ ಉಪದೇಶ ಮಾಡಿದ್ದೆ. ಸೂರ್ಯ
ಅವನ ಮಗನಾಗಿರ್ತಕ್ಕಂಥ ವೈವಸ್ವತ ಮನುವಿಗೆ ಉಪದೇಶ ಮಾಡಿದ, ಪಾಠ ಮಾಡಿದ. ಆ ಮನು ಅವನ ಮಗನಾಗಿರ್ತಕ್ಕಂಥ ಇಕ್ಷ್ವಾಕುವಿಗೆ ಪಾಠವನ್ನ ಮಾಡಿದ್ದಾನೆ. ಹೀಗೆ ಈ ತತ್ವ, ಈ ಯೋಗ ಪರಂಪರಾ ಪ್ರಾಪ್ತವಾಗಿ ಬಂದು ಎಲ್ಲ ರಾಜಋಷಿಗಳು ಅನುಷ್ಠಾನ ಮಾಡ್ತಾ ಬಂದ್ರು. ಮಹಾನುಭಾವರಾಗಿರ್ತಕ್ಕಂಥ ಎಲ್ಲರೂ. ನಾನು ಇದನ್ನ ಮೊದಲು ಸೂರ್ಯನಿಗೆ ಹೇಳಿದೆ. ಸೂರ್ಯ ವೈವಸ್ವತ ಮನುವಿಗೆ ಹೇಳಿದ. ವೈವಸ್ವತ ಮನು ಅವನ ಪುತ್ರನಾದ ಇಕ್ಷ್ವಾಕುವಿಗೆ ಉಪದೇಶ ಮಾಡಿದ. ಹೀಗೆ ಪರಂಪರಾ ಪ್ರಾಪ್ತವಾಗಿ ಬಂದಿರತಕ್ಕಂಥ ಈ ತತ್ವವನ್ನ, ಈ ಯೋಗವನ್ನ ಎಲ್ಲ ರಾಜಋಷಿಗಳು ಅನುಸಂಧಾನ ಮಾಡಿದ್ದಾರೆ. ತುಂಬಾ ಕಾಲವಾಯಿತು, ಮಹತಾ ಕಾಲೇ, ತುಂಬಾ ಲಕ್ಷಾಂತರ ವರ್ಷಗಳಾದ ಮೇಲೆ ಈ ಯೋಗ ನಷ್ಟವಾಯಿತು. ಪರಂಪರೆ ವಿಚ್ಛೇದ ಆಯ್ತು. ಉಪದೇಶದ ಪರಂಪರೆ ವಿಚ್ಛಿತ್ತಿ ಬಂತು ಪರಂಪರೆಗೆ. ಆದ್ದರಿಂದ ಪರಂತಪ, ಶತ್ರುಗಳನ್ನ ಸುಡುವಲ್ಲಿ ಮಹಾ ಸಾಮರ್ಥ್ಯವುಳ್ಳ ಅರ್ಜುನನೇ, ಆ ಯೋಗ ನಾನ್ ನಿನಗಿವಾಗ ಉಪದೇಶ ಮಾಡ್ತಾ ಇದ್ದೇನಪ್ಪ. ಇಂಥ ಪುರಾತನವಾದ ಯೋಗ ಏನಿದೆ ಅದನ್ನ ನಾನ್ ನಿಂಗೆ ಉಪದೇಶ ಮಾಡ್ತಾ ಇದ್ದೀನಿ. ನಿನ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭಕ್ತೋಸಿಮೆ ಸಖಾ ಚೈತ್, ನೀನ್ ನನಗೆ ಸ್ನೇಹಿತನೂ ಹೌದು, ಭಕ್ತನೂ ಹೌದು. ಅಂದ್ರೆ ತತ್ವಗಳನ್ನ ಯಾರು ಯೋಗ್ಯರಿದ್ದಾರೋ ಅವರಿಗೆ ಮಾತ್ರ ಉಪದೇಶ ಮಾಡಬೇಕು ಅನ್ನೋ ತಾತ್ಪರ್ಯ. ಅಯೋಗ್ಯೋಪದೇಶ ಮಹಾ ಅನರ್ಥಕರ. ಅಯೋಗ್ಯರಿಗೆ ತತ್ವೋಪದೇಶವನ್ನ ಮಾಡೋದು ಅಂದ್ರೆ ಭಗವಂತನನ್ನ ಬಿಡೋದು ಅಂತ ಅರ್ಥ. ಹರಿತ್ಯಾಗ ಅಂತ ಕರೀತಾ ಇದ್ದಾರೆ. ಅಂತ ಹರಿತ್ಯಾಗವನ್ನ ಮಾಡೋದ್ರಿಂದ ಮಹಾ ಪಾಪ ಉಂಟದಕ್ಕೆ. ಅದಕ್ಕೆ ಎಲ್ಲ ಶಾಸ್ತ್ರಗಳಲ್ಲಿ ಕೊನೆಗೆ ಇದಂತೆ ನಾ ತಪಸ್ಕಾಯ, ಅಯೋಗ್ಯರಿಗೆ, ಕಷ್ಟಪಡದೆ ಇರೋರಿಗೆ ಈ ತತ್ವಗಳನ್ನೆಲ್ಲ ಉಪದೇಶ ಮಾಡಬೇಡ್ರಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಪುರಾಣಗಳಲ್ಲಿ, ಗ್ರಂಥಗಳಲ್ಲಿ. ಭಗವದ್ಗೀತೆಯಲ್ಲೂ ಕೊನೆಗೆ ಅದೇ ಬರುತ್ತೆ, ಅಯೋಗ್ಯರಿಗೆ ಹೇಳಬಾರ್ದು ಇದನ್ನ. ಆದ್ದರಿಂದ ತತ್ವ ಯೋಗ್ಯರಿಗೆ ಮಾತ್ರ. ಯಾರು ಅಯೋಗ್ಯರಿದ್ದಾರೆ ಅವರಿಗೆ ತತ್ವಜ್ಞಾನದಲ್ಲಿ ಅಧಿಕಾರ ಅಂತ ಅನ್ನೋದು ಇಲ್ಲ. ಆದ್ದರಿಂದ ಅರ್ಜುನ, ನೀನ್ ನನಗೆ ಪ್ರಿಯನೂ ಇದ್ದಿ, ಸ್ನೇಹಿತನೂ ಇದ್ದಿ. ಆದ್ದರಿಂದ ನಾನು ನಿನಗೆ ಉತ್ತಮವಾದ ಈ ರಹಸ್ಯ ಯೋಗವನ್ನ ಉಪದೇಶ ಮಾಡ್ತಾ ಇದ್ದೇನೆ ಎಂಬುದಾಗಿ ಭಗವಂತ ತಿಳಿಸಿಕೊಡ್ತಾನೆ. ಮುಂದೆ ಹೇಳ್ತಾನೆ, ನತ್ವೇವಾಹಂ ನಾತುಜಾಸಂ ನತ್ವನ್ನೇಮೇ ಜನಾಧಿಪಾಹ ಅಂತ ಆ ಶ್ಲೋಕದಲ್ಲಿ 2ನೇ ಅಧ್ಯಾಯದಲ್ಲಿ ಸರ್ವ ಪ್ರಕಾರಗಳಿಂದ ಉತ್ಪತ್ತಿ ನಾಶ ಇಲ್ಲ ಜೀವನಿಗೆ, ಭಗವಂತನಿಗೆ ಸರ್ವ ಪ್ರಕಾರಗಳಿಂದಲೂ ಉತ್ಪತ್ತಿ ನಾಶ ಅನ್ನೋದಿಲ್ಲ ಎಂಬುದನ್ನು ಸಮರ್ಥನೆ ಮಾಡಿ ಹೇಳಿದ್ದಾರೆ. ದೇವರಿಗೆ ಉತ್ಪತ್ತಿ ನಾಶ ಇಲ್ಲ ಎನ್ನುವುದು ಸಿದ್ಧವಾದ ಪ್ರಮೇಯ. ಅದನ್ನ ಅರ್ಜುನ ಕೇಳಿದ್ದಾನೆ. ಚೆನ್ನಾಗಿ ಒಳ್ಳೆ ಅಧಿಕಾರಿ, ಕೇಳಿ ಮರೆಯುವಂಥವನಲ್ಲ, ಅಧಿಕಾರಿಕ ಜೀವ ಅರ್ಜುನ. ಆದ್ದರಿಂದ ಈಗ ಮತ್ತೆ ಕೇಳ್ತಾ ಇದ್ದಾನಲ್ಲ, ಈ ಶ್ಲೋಕ ಏನ್ ಬರುತ್ತೆ, ಮತ್ತೆ ಕೇಳ್ತಾ ಇದ್ದಾನಲ್ಲ, ಸರಿ ಇಲ್ಲ ಅದು. ಆಚಾರ್ಯ ಹೇಳ್ತಾರೆ, ಮಯಿ ಸರ್ವಾಣಿ ಇತ್ಯುಕ್ತಂ ತನ್ ಮಹಾತ್ಮ್ಯಂ ಸಾಧಿತೋ
ಜ್ಞಾತುಂ ಪೃಚ್ಛತಿ ಅಪರಮಿತಿ ಮಯಿ ಸರ್ವಾಣಿ ನನ್ನಲ್ಲಿ ಎಲ್ಲವೂ ಇದೆ ಎನ್ನುವುದಾಗಿ ಭಗವಂತನ ಮಹಾತ್ಮ್ಯ ಏನಿದೆ ಆ ಮಹಾತ್ಮ್ಯವನ್ನ ಶ್ರವಣ ಮಾಡ್ಲಿಕ್ಕಾಗಿ ಆರಂಭದಲ್ಲಿ ಭಗವಂತನ ಮಹಾತ್ಮ್ಯ ಶ್ರವಣವನ್ನ ಮಾಡ್ಲಿಕ್ಕಾಗಿ ಮಹಾತ್ಮ್ಯ ಅಂದ್ರೇನು? ಗೌರವಕ್ಕೆ ಯೋಗ್ಯವಾದ ಒಂದು ನಿಮಿತ್ತಗಳಲ್ಲಿ ಕಾರಣ ಒಂದು. ಅರ್ಜುನ ಪೂಜಕ, ಭಗವಂತ ಪೂಜ್ಯ, ಭಕ್ತ ಭಗವಂತ, ಈಶ್ವರ ಜೀವ, ಪೂಜ್ಯ ಪೂಜಕ ಎಂಬುದಾಗಿ ಕೃಷ್ಣ ಸ್ಪಷ್ಟವಾಗಿ ಭೇದವನ್ನ ಅಂಗೀಕಾರ ಮಾಡಿದ್ದಾನೆ. ಭಗವತ ಅಂಗೀಕೃತಂ ಭೇದಂ. ಭಕ್ತನಿಗೂ ಭಗವಂತನಿಗೂ ಐಕ್ಯ ಅನ್ನೋದಿಲ್ಲ. ಪೂಜ್ಯ ಅತ್ಯಂತ ಎತ್ತರ, ಪೂಜಕ ಅವನ ದಾಸ. ಆದ್ದರಿಂದ ಪೂಜ್ಯ ಪೂಜಕ ಭೇದವನ್ನ, ಜೀವ ಈಶ ಭೇದವನ್ನ ಸ್ವೀಕಾರ ಮಾಡಿದಂಥ ಕೃಷ್ಣ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ತನಗೆ ಅಭಿಮತವಾಗಿರತಕ್ಕಂತಹ ಭೇದ ಸಿದ್ಧಾಂತವನ್ನ, ಜೀವ ಭೇದವನ್ನ, ಜೀವ ಈಶ ಭೇದವನ್ನ ಪ್ರತಿಪಾದನೆ ಮಾಡ್ಲಿಕ್ಕಾಗಿ ಈ ಮಾತನ್ನ ಹೇಳ್ತಾ ಇದ್ದಾನೆ. ಅರ್ಜುನನ ಪ್ರಶ್ನೆಗೆ ಅರ್ಜುನ ಕೇಳ್ತಾನೆ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅಲ್ಲಯ್ಯ ಕೃಷ್ಣ, ಸೂರ್ಯ ಹುಟ್ಟಿದ್ಯಾವಾಗ, ನೀನು ಹುಟ್ಟಿದ್ಯಾವಾಗ, ನೀನು ಮೊದಲು ಸೂರ್ಯನಿಗೆ ಹೇಳಿದ್ದಿ ಇದನ್ನ ಅಂತ ಹೇಳಲಿಕ್ಕೆ ನನಗೆ ಹೆಂಗೆ ಯಾಕೋ ಲಿಂಕ್ ಸಿಗ್ತಾ ಇಲ್ಲ ಒಂದೊಂದಿಕ್ಕೆ. ನೀನು ಹುಟ್ಟಿದ್ದು ಇಲ್ಲಿ ಈಗ ದ್ವಾರಾವತಿ ಮಥುರೆಯಲ್ಲಿ. ವಿವಸ್ವಂತ ಸೂರ್ಯ ಹುಟ್ಟಿದ್ಯಾವಾಗ? ಅವಾಗಲೂ ಕೋಟ್ಯಾಂತರ ವರ್ಷಗಳ ಹಿಂದೆ. ಅದ್ಯಾಗೆ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸ್ವಲ್ಪ ನನಗದನ್ನು ಬಿಡಿಸಿ ಹೇಳಪ್ಪ. ಕಥಮೇತದ್ ವಿಜಾನೀಯ, ನಾನು ಹ್ಯಾಕ್ ತಿಳ್ಕೊಳ್ಳಿ ಇದನ್ನೆಲ್ಲ? ನೀನು ಸೂರ್ಯನಿಗೆ ಹೇಳಿದೆ ಅನ್ನೋದಕ್ಕೆ ನಂಗೆ ಪ್ರಾಮಾಣ್ಯ ನಿಶ್ಚಯ ಆಗ್ತಾ ಇಲ್ಲ. ಅಂದ್ರೆ ಅವನಿಗೆ ಗೊತ್ತಿಲ್ಲ ಅಂತಲ್ಲ, ಅರ್ಜುನ ಜ್ಞಾನಿಯೇ, ಮಹಾತ್ಮ್ಯವನ್ನ ಅಧಿಕವಾಗಿ ಶ್ರವಣ ಮಾಡ್ಲಿಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದ. ಅದಕ್ಕೆ ಭಗವಂತ ಹೇಳ್ತಾನೆ, ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಅರ್ಜುನ, ನನಗೆ ಅನೇಕ ಜನ್ಮಗಳು ಅಂದ್ರೆ ಅವತಾರಗಳು, ನಿನಗೂ ಅನೇಕ ಜನ್ಮಗಳು, ನಾನಾ ಶರೀರಗಳು ನಿನಗೂ ಬಂದಿದ್ಯಪ್ಪ. ನನಗೆ ಅನೇಕ ಅವತಾರಗಳು ಮುಗಿದಿವೆ, ನಿನಗೆ ಅನೇಕ ಜನ್ಮಗಳು ಬಂದಿದೆ. ನಾನು ಯಾವುದರಲ್ಲಿ ಬಂದಿದ್ದೇನೆ, ನೀನು ಹೇಗೆ ಬಂದಿದ್ದೀಯ ಅನ್ನೋದು ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ತಾನ್ಯಹಂ ವೇದ ಸರ್ವಾಣಿ, ನಾನು ಯಾವ ಯಾವ ಅವತಾರ ಮಾಡಿ ಬಂದಿದ್ದೇನೆ ಎನ್ನುವ ಎಲ್ಲವೂ, ನೀನು ಯಾವ ಯಾವ ಶರೀರದಲ್ಲಿ ಬಂದಿದ್ದಿ ಅನ್ನುವ ಪ್ರತಿಯೊಂದು ನನಗೆ ಗೊತ್ತಿದೆ. ಸಂಸಾರಿ ಜೀವನಾದ್ದರಿಂದ ನಿನಗದು ಗೊತ್ತಿಲ್ಲ. ನೀನು ಸಂಸಾರಿ ಜೀವನಾದ್ದರಿಂದ ನಿನಗೆ ಆ ವಿಷಯ ತಪ್ಪೋದು ಗೊತ್ತಿಲ್ಲ. ಆದ್ದರಿಂದ
ನಾನು ಆದಿಯಲ್ಲಿ ಸೂರ್ಯನಿಗೆ ಹೇಳಿದ್ದು ಕೂಡತ್ತೆ. ನಾನು ಆದಿಯಲ್ಲಿ ಸೂರ್ಯನಿಗೆ ಹೇಳಿದ್ದೇನೆ ಅನ್ನೋದು ಸರಿ. ಯಾಕೆ? ನಾನು ಅನೇಕ ಅವತಾರಗಳನ್ನ ಕಳೆದು ಮುಗಿಸಿ ಭೂಭಾರ ಹರಣ, ಶಿಷ್ಟರ ಉದ್ಧಾರ ಅದೆಲ್ಲವನ್ನ ಮಾಡಿ ನಾನೀಗ ಬಂದಿದ್ದೇನೆ. ನಿನಗದು ಯಾವುದು ಗೊತ್ತಿಲ್ಲ. ನೀನು ಅನೇಕ ಶರೀರಗಳಲ್ಲಿ ಬಂದಿದ್ದಿ, ನಿನಗದು ಗೊತ್ತಿಲ್ಲ. ಆದ್ದರಿಂದ ಇದು ಕೂಡತ್ತೆ. ಅಲ್ಲಿಗೆ ಅರ್ಜುನನ ಪ್ರಶ್ನೆ ಪರಿಹಾರ ಆಯ್ತು. ಉಪದೇಶ ಮಾಡ್ಲಿಕ್ಕೆ ಹೇಗೆ ಬರುತ್ತೆ ಅವನಿಗೆ? ಉಪದೇಶ ಮಾಡುವ ಅಧಿಕಾರ ಹೇಗೆ? ಸೂರ್ಯನಿಗೆ ಉಪದೇಶ ಮಾಡ್ತಾನೆ ಭಗವಂತ ಅಂದ್ರೆ ಅದು ಹೇಗೆ ಒಪ್ಪೋದು ನಾವು ಎನ್ನುವಂತಹ ವಿಷಯಕ್ಕೆ, ಪ್ರಶ್ನೆಗೆ ಪರಿಹಾರ ಹೇಳ್ತು ಕೃಷ್ಣ. ತರ್ಹಿ ತರ್ಹಿ ಅನಾದಿರ್ಭವಾನ್ ಇತ್ಯತಃ. ಹಾಗಾದ್ರೆ ನೀನು ಅನಾದಿ ಅಲ್ಲ, ನಿನಗೂ ಬೇಕಾದಷ್ಟು ಜನ್ಮಗಳಿವೆ. ಯದಿ ಜನ್ಮಾನಿಂ ವ್ಯತೀತಾನಿ. ಎಷ್ಟರ ಇದೆ ನೋಡ್ರಿ. ನಿನಗೂ ಬೇಕಾದಷ್ಟು ಜನ್ಮಗಳಾಗೋಗಿದೆ ಅಂತಂದ್ರೆ ನೀನು ಅನಾದಿ ಅಲ್ಲ. ನಿನಗೆ ಅನಾದಿತ್ವ ಅಂತಂಬುದು ಕೂಡೋದಿಲ್ಲ. ಯಾಕೆ? ನಿನಗೂ ಅನೇಕ ಜನ್ಮಗಳು ಕಳೆದಿವೆ. ನಿನಗೆ ಅನೇಕ ಜನ್ಮಗಳು ಕಳೆದಿರೋದ್ರಿಂದ ನೀನು ಅನಾದಿ ಹೇಗಾಗ್ತಿ ಅಂದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಜೋಪಿ ಸನ್ ಅವ್ಯಯ ಆತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯಾ. ಅಜೋಪಿ, ಅಜ ಅನಾದಿಯಾಗಿದ್ರು, ಅವ್ಯಯ ಆತ್ಮ ಭಗವಂತನ ಶರೀರವು ಅನಾದಿಯೇ. ಆ ತತ್ವ ನಮ್ಗೆಲ್ಲ ಗೊತ್ತಿದೆ. ದೇವರಿಗೂ ದೇವರ ಶರೀರಕ್ಕೂ ಭೇದ ಇಲ್ಲ. ಚಿದಾನಂದಾತ್ಮಕವಾದ ತನಗಿಂತ ಅಭಿನ್ನವಾಗಿರ್ತಕ್ಕಂತಹ ಶರೀರ ಭಗವಂತನ. ದೇಹೋಪಿ ಇತ್ಯವ್ಯಯಾತ್ಮ, ನಾಶವಾಗದ ಶರೀರ ದೇವರದ್ದು. ನಾನು ಮರಣರಹಿತ, ಮರಣ ಇಲ್ಲ. ಮರಣ ಅಂದ್ರೇನು? ಶರೀರ ಬಿದ್ದು ಹೋಗೋದನ್ನ ಮರಣ ಅಂತ. ಶರೀರ ಹಾಳಾಗೋದು, ಶರೀರ ಕೆಳಗೆ ಬಿದ್ದು ಹೋಗೋದು, ಅದನ್ನ ಮರಣ ಅನ್ನೋದು. ನನಗೆ ಬೀಳುವಂತಹ ಶರೀರವೇ ಇಲ್ಲ, ಅವ್ಯಯಾತ್ಮ. ನಾನು ಹುಟ್ಟಿಲ್ಲ, ನನಗೆ ಶರೀರವೂ ಬರೋದಿಲ್ಲ. ಯಾಕೆ? ನಾಶವಾಗದ ಶರೀರ ನಂದು. ನನ್ನ ಶರೀರಕ್ಕೆ ಯಾವುದೇ ಪ್ರಕಾರವಾಗಿರ್ತಕ್ಕಂತಹ ನಾಶ ಅಂತನ್ನೋದು ಇಲ್ಲ. ಅನಂತಂ ವಿಶ್ವತೋ ಮುಖಂ ಇತಿ ರೂಪ ವಿಶೇಷಣಂ ಮುಕ್ತರತ್ರ. ಮುಂದೆ ಬರುತ್ತೆ ಭಗವಂತನ ಬಗ್ಗೆ. ಅನಂತವಾಗಿದೆ ದೇವರ ವಿಗ್ರಹ, ಹೇಗಿದೆ ಭಗವಂತನ ರೂಪಗಳು, ಹೇಗಿದೆ ಅನಂತವಾಗಿದೆ. ಅನಂತ ರೂಪ ಅವನದ್ದು ಎಂಬುದಾಗಿ ಮುಂದೆ ಭಗವಂತನೇ ಹೇಳ್ತಾನೆ. ಭಾಗವತದಲ್ಲೂ ಕೂಡ ಸ್ಪಷ್ಟವಾಗಿ ಭಗವಂತ ರೂಪವನ್ನ ಸ್ವೀಕಾರ ಮಾಡ್ತಾನೆ.
ದೇವರಿಗೆ ರೂಪ ಸ್ವೀಕಾರ, ತಾನು ಈ ರೂಪವನ್ನು ಹಿಡ್ಕೊಂಡು ಬರ್ತಾನೆ, ಮತ್ಸ್ಯನಾಗಿ, ಕೂರ್ಮನಾಗಿ, ಕೃಷ್ಣನಾಗಿ, ಹೀಗೆಲ್ಲ. ಜಗೃಹೆ ಏತನ್ನಾನಾವತಾರಾಣ ವಿಧಾನಂ ಬೀಜಮವ್ಯಯಂ. ಕೂತರು ಶೌನಕಾದಿಗಳಿಗೆ ಭಗವತ್ ತತ್ವವನ್ನು ಉಪದೇಶ ಮಾಡೋ ಕಾಲಕ್ಕೆ ಭಾಗವತದಲ್ಲಿ ಸ್ಪಷ್ಟವಾಗಿ ಭಗವಂತನ ಪದ್ಮನಾಭ ರೂಪವನ್ನ ಎಲ್ಲ ಅವತಾರಗಳಿಗೂ ಬೀಜ ಅಂತ ಹೇಳಿದ್ದಾರೆ. ಎಲ್ಲ ಅವತಾರಗಳು ಹೊರಬರುವಂಥದ್ದು ಪದ್ಮನಾಭನಿಂದ ಅಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಲ್ಲೇ ನೀವು ಈ ಭಾಗವತ ಈಗ ನೀವು ಹೇಳಿದ್ರೆ ನಾನು ಒಂದು ಹೇಳ್ತೀನಿ ಅಂತ ಅವನು ಹೇಳ್ದ. ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶ ಕಲಮಾದೌ ಲೋಕಸಿ ಸೃಕ್ಷಯ ಅಂತ ಪರಮಾತ್ಮ ರೂಪವನ್ನು ತಗೊಂಡ ಅಂತ ಜಗೃಹೇ ಅಂತ ಬರುತ್ತೆ. ತಗೊಂಡ ಮೇಲೆ ಬಿಡ್ಲೇಬೇಕಮ್ಮ, ಅದು ನಿಯಮ. ಗೃಹೀತಸ್ಯ ಚ ತ್ಯಾಗೋ ನಿಯತ ಏವ. ಸ್ವೀಕಾರ ಮಾಡಿದ್ದನ್ನ ತ್ಯಾಗ ಮಾಡಬೇಕು, ಅದು ನಿಯತ. ಆದ್ದರಿಂದ ಭಗವಂತನಿಗೂ ದೇಹವಿಯೋಗ, ದೇಹಪಾತ, ಅನೇಕ ಜನ್ಮಗಳು ಉಂಟು. ಅಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಜಗೃಹೇ ಎಂಬುವಲ್ಲಿ ಭಾಗವತದಲ್ಲಿ ಬಂದ ಮಾತಿಗೆ ಅಭಿವ್ಯಕ್ತನಾದ ಅಂತ ಅರ್ಥ. ಜಗೃಹೇ ಇತಿ ತು ವ್ಯಕ್ತಿ. ರೂಪ ಗ್ರಹಣ ಮಾಡಿದ ಭಗವಂತ ಅಂದ್ರ ಅರ್ಥ ಏನು? ಅಭಿವ್ಯಕ್ತನಾದ ಅಂತ ಅರ್ಥ ಅಷ್ಟ, ಇನ್ನೇನಿಲ್ಲ. ಒಂದೊಂದಕ್ಕೆ ನೀವು ಅಭಿವ್ಯಕ್ತಿ ಅಂತ ಯಾಕೆ ಕಲ್ಪನೆ ಮಾಡ್ತೀರಿ ಅಂದ್ರೆ, ಯುಕ್ತಯಸ್ತು ಉಕ್ತ ಯುಕ್ತಿಗಳನ್ನ ಸ್ಪಷ್ಟವಾಗಿ ಹೇಳಿದ್ದೇವೆ. ಅಚಿಂತ್ಯ ಶಕ್ತಿಯಿಂದ ಅಸಂಭಾವನಾ ಪರಿಹಾರಾರ್ಥ ಅಚಿಂತ್ಯ ಶಕ್ತಿತ್ವಾದ್ಯ ಯುಕ್ತಯೋವ ಉಕ್ತಾಹ. ದ್ವಿತೀಯೇ ಎರಡನೇ ಅಧ್ಯಾಯದಲ್ಲಿ ಭಗವಂತನ ಸ್ವರೂಪ ನಿರ್ಣಯ ಮಾಡೋ ಕಾಲಕ್ಕೆ ಅಚಿಂತ್ಯ ಶಕ್ತಿ ಸಂಪನ್ನ ಅಂತ ತಿಳಿಸಿಕೊಟ್ಟಿದ್ದೇವೆ ಯುಕ್ತಿಗಳನ್ನ. ಅವ ಅಚಿಂತ್ಯ ಶಕ್ತಿ ಸಂಪನ್ನನಾದ್ದರಿಂದ ನಾಶವಾಗದೇ ಇರತಕ್ಕಂತ ಶರೀರವನ್ನ ಧಾರಣೆ ಮಾಡಬಲ್ಲ, ವ್ಯಕ್ತನಾಗಬಲ್ಲ. ಭಗವಂತನ ವ್ಯಕ್ತಿ ಅಚಿಂತ್ಯ ಶಕ್ತಿಯಿಂದ ಕೂಡಿದೆ. ಆದ್ದರಿಂದ ಭಗವಂತ ಅವತಾರ ರೂಪಗಳನ್ನ ವ್ಯಕ್ತ ಮಾಡೋದು, ಆ ಕಾಲಕ್ಕೆ ಆ ದೇಶದಲ್ಲಿ ಆ ಭಕ್ತನಿಗೆ ಅನುಗ್ರಹ ಮಾಡ್ಲಿಕ್ಕಾಗಿ ಭಗವಂತ ಏನ್ ಮಾಡ್ತಾ ಇದ್ದಾನೆ, ತನ್ನ ಆ ರೂಪ ವಿಶೇಷವನ್ನ ಜಗೃಹೆ ಅಭಿವ್ಯಕ್ತಿ ಮಾಡ್ತಾ ಇದ್ದಾನೆ. ಆಯ್ತ್ರಿ, ಭಗವಂತನ ವಿಗ್ರಹ, ಭಗವಂತನ ಶರೀರ ಅವ್ಯಯ ಸಿದ್ಧವಾಯ್ತು. ಸರಿ, ಇಲ್ಲಿ ಸ್ವರೂಪದ ಬಗ್ಗೆ ಮಾತಾಡ್ತಾ ಇರೋ ಅತ್ರತು ಸ್ವರೂಪಸ್ಯೈವ ಉಚ್ಯತೆ ಇತಿ ಖಿನ್ನಸ್ಯ. ಇಲ್ಲಿ ಸ್ವರೂಪದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಯಾಕಾಗಬಾರದು? ಆದ್ದರಿಂದ ಆತ್ಮ
ಅನಾದಿತ್ವಂತು ಸರ್ವಸಮಂ ಕಥಂ ಅನಾದಿತ್ಯಸ್ಯ ಜನಿಃ. ಆತ್ಮನಾಗಿರ್ತಕ್ಕಂಥ ಅಂದ್ರೆ ಈ ಸ್ವರೂಪ ನಿತ್ಯತ್ವ, ಅನಾದಿತ್ವ ಅಂತನ್ನುವುದು ಕೇವಲ ಭಗವತ್ ಸ್ವರೂಪಕ್ಕೆ ಮಾತ್ರ ಅಲ್ಲ, ಜೀವರಿಗೂ ಉಂಟು. ಆದ್ದರಿಂದ ಇಲ್ಲಿ ಬಂದಿರತಕ್ಕಂಥದ್ದು ಜೀವರ ಪ್ರಶ್ನೆ ಅಲ್ಲ. ಅವ್ಯಯ, ಅನಾದಿ ಮೊದಲಾಗಿರತಕ್ಕಂತಹ ಎಲ್ಲವೂ ಜೀವಾನಾಮಪ್ಯಸ್ತಿ, ಜೀವರಿಗೂ ಉಂಟು. ಜೀವನು ಕೂಡ ಅವ್ಯಯನೇ, ಜೀವನು ಕೂಡ ಅನಾದಿಯೇ. ಆದ್ದರಿಂದ ಇಲ್ಲಿ ಕೃಷ್ಣ ಜೀವನ ಬಗ್ಗೆ ಮಾತಾಡ್ತಾ ಇದ್ದಾನೆ? ಇಲ್ಲ ಇಲ್ಲ, ಜೀವನ ಬಗ್ಗೆ ಮಾತಾಡ್ತಾ ಇದ್ದ. ಭಗವಂತನ ಅಧೀನನಾದ್ದರಿಂದ ಜೀವರ ಅನಾದಿತ್ವ, ಜೀವರ ಅವ್ಯಯತ್ವ ಎಲ್ಲ ಭಗವಂತನ ಅಧೀನ. ಸ್ವತಂತ್ರನಾದ್ದರಿಂದ ಇದೆಲ್ಲ ಭಗವಂತನ ಅಧೀನ. ಆದ್ದರಿಂದ ಜೀವ ವಿಷಯಕವಾಗಿರ್ತಕ್ಕಂತಹ ಪ್ರಶ್ನೆ ಅಲ್ಲ. ಜೀವರ ಬಗ್ಗೆ ಇಲ್ಲಿಲ್ಲ. ಸರಿ, ದೇವರು ಅನಾದಿ ನಿತ್ಯ, ಹಾಗಾದ್ರೆ ಅನಾದಿ ನಿತ್ಯನಾದ ಭಗವಂತನಿಗೆ ಜನ್ಮ ಅನ್ನೋದು ಯಾಕೆ ಕೂಡುತ್ತೆ? ಇಷ್ಟ ಚೆನ್ನಾಗಿದೆ ನೋಡಿ. ಅನಾದಿ ನಿತ್ಯನಾದ ಭಗವಂತನಿಗೆ ಜನ್ಮ ಅನ್ನುವುದು ಹೇಗೆ ಕೂಡತ್ತೆ? ಕಥಂ ಅನಾದಿ ನಿತ್ಯಸ್ಯ ಜನಿಹಿ. ಅನಾದಿ ನಿತ್ಯನಾದ ಭಗವಂತನಿಗೆ ಜನ್ಮ ಅನ್ನೋದು ಹೇಗೆ ಎನ್ನುವ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಡ್ತಾರೆ. ಪ್ರಕೃತಿಂ ಸ್ವಾಮಧಿಷ್ಠಾಯ ತಾನೇ ಹುಟ್ಟಿ ಬಿಡೋದಲ್ಲ. ಪ್ರಕೃತಿಯ ಜಾತೇಷು ವಸುದೇವಾದಿಷು ತಥೈವ ತೇಷಾಂ ಜಾತ ಇವ ಪ್ರತೀಯತೆ ಇತ್ಯರ್ಥಃ ನತು ಸ್ವತಂತ್ರತಾಮಧಿಷ್ಠಾಯ ಇತ್ಯತ ಆಹ. ದೇವರು ಹುಟ್ಟೋದೆಲ್ಲಿ? ಪ್ರಕೃತಿಯಿಂದ ಅಂದ್ರೆ ಬಂದಿರತಕ್ಕಂತಹ ವಸುದೇವಾದಿಗಳಲ್ಲಿ ಭಗವಂತ ಹುಟ್ಟಿ ಬಂದ. ವಾ, ಹುಟ್ಟಿ ಬರ್ತಾನೆ ದೇವರು ಅಂದ್ರೆ ಅವತಾರ ಮಾಡಿ ಬಂದ ಅಂತ. ಅವತಾರ ಕಾಲದಲ್ಲಿ ಹೇಗೆ ಬರ್ತಾನೆ? ವಸುದೇವ, ದಶರಥ, ಜಮದಗ್ನಿ, ಕಶ್ಯಪರು ಒಬ್ಬೊಬ್ಬರಿಂದ ಹುಟ್ಟಿ ಬರ್ತಾನೆ ಅಂತ ಕಾಣುತ್ತೆ. ಸ್ವತಂತ್ರನಾಗಿ ಸ್ವೇಚ್ಛೆಯಿಂದ ಬರೋದಿಲ್ಲ ಅಂತ ಗೊತ್ತು ಅನ್ನುವ ರೀತಿ ನಮಗ್ ಕಾಣುತ್ತೆ. ಆದ್ದರಿಂದ ಭಗವಂತನಿಗೆ ಜನ್ಮಭ್ರಾಂತಿ ಉಂಟು. ಭಗವಂತ ಹುಟ್ಟಿದ್ದಾನೆ, ವಸುದೇವಾದಿಗಳ ಮೂಲಕ ಭಗವಂತನ ಜನ್ಮ ಆಗಿದೆ ಎನ್ನುವ ಭ್ರಾಂತಿ ಬರುತ್ತೆ. ಎನ್ನುವ ಭ್ರಾಂತಿ ಬರ್ಲಿಕ್ಕೆ ಅವಕಾಶ ಉಂಟು. ಆದ್ದರಿಂದ ಮಾತಾಪಿತೃ ಸಂಬಂಧದಿಂದ ಭಗವಂತ ಅವತಾರ ಮಾಡಿ ಬಂದ. ಅಷ್ಟ ಇದೆ ನೋಡ್ರಿ. ಮಾತಾಪಿತೃ ಸಂಬಂಧದಿಂದ ಭಗವಂತ ಹುಟ್ಟಿ ಬಂದ ಅಂತಂದ್ರೆ ತನ್ನಿಮಿತ್ತಕವಾಗಿರ್ತಕ್ಕಂಥ ದುಃಖಾದಿಗಳು ಭಗವಂತನಿಗೆ ಬರಬೇಕು. ಅಲ್ವಾ?
ತಂದೆ ತಾಯಿಗಳಿಂದ ಜನ್ಮ ಆಗತ್ತೆ ಅಂತ ಭಗವಂತನಿಗೆ ಒಪ್ಕೊಂಡ್ರೆ ಆ ನಿಮಿತ್ತವಾಗಿರ್ತಕ್ಕಂಥ ದುಃಖ, ಗರ್ಭವಾಸಾದಿ ದುಃಖಗಳನ್ನು ಕೂಡ ಭಗವಂತನಿಗೆ ಒಪ್ಪಬೇಕಾಗತ್ತೆ. ಭಗವಂತನಿಗೂ ಅವತಾರಗಳಲ್ಲಿ ಜನ್ಮಗಳಲ್ಲಿ ದುಃಖ ಉಂಟು ಎನ್ನುವ ಪ್ರಸಕ್ತಿ ಬಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ಪ್ರಕೃತಿಂ ಸ್ವಾಮಧಿಷ್ಠಾಯ, ಸ್ವಾ ನನ್ನ ಅಧೀನದಲ್ಲಿರತಕ್ಕಂಥ ಪ್ರಕೃತಿ, ಪ್ರಕೃತಿ ನನ್ನ ಅಧೀನ. ದ್ರವ್ಯಂ ಕರ್ಮ ಚ ಕಾಲಶ್ಚ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಪ್ರಕೃತಿ ಭಗವಂತನ ಅಧೀನ. ದ್ರವ್ಯಂ ಕರ್ಮ ಚ ಕಾಲಶ್ಚ ಅನ್ನುವಲ್ಲಿ ಪ್ರಕೃತಿ ಶಬ್ದ ಇಲ್ವಲ್ಲ. ಆದ್ದರಿಂದ ನನ್ನ ಅಧೀನವಾಗಿರ್ತಕ್ಕಂಥ ಪ್ರಕೃತಿಯನ್ನು ಇಟ್ಟುಕೊಂಡು ಹುಟ್ಟಿದಂತೆ ನಾನು ತೋರಿಸ್ತೇನೆ ಎಂದ ಅರ್ಥ ಏನಲ್ಲಿಗೆ? ಅದಕ್ಕೆ ಹೇಳ್ತಾರೆ ಇಲ್ಲಿ, ದ್ರವ್ಯ ಎನ್ನುವ ಶಬ್ದದಿಂದಲೇ ಪ್ರಕೃತಿಯನ್ನು ಹೇಳಿದ್ದಾರೆ. ತತಃ ಸರ್ವ ಸೃಷ್ಟೇ, ಎಲ್ಲ ದ್ರವ್ಯಗಳು ಸೃಷ್ಟಿಯಾಗುವುದು ಪ್ರಕೃತಿಯಿಂದ. ದ್ರವ್ಯಕ್ಕೆ ಮೂಲ ಕಾರಣವಾದ್ದರಿಂದ ದ್ರವ್ಯ ಶಬ್ದ ವಾಚ್ಯವಾಗಿ ಪ್ರಕೃತಿ ಇಟ್ಕೋಬೇಕು ನಾವಿಲ್ಲಿ. ಆಚಾರ ಕೊಟ್ಟ ಭಗವಂತ ಸ್ವತಂತ್ರ, ಸ್ವತಂತ್ರನಾದ ಭಗವಂತನ ಅಧೀನದಲ್ಲಿರುವಂಥದ್ದು ಪ್ರಕೃತಿ. ಆದ್ದರಿಂದ ಈ ಶಬ್ದದಲ್ಲಿ ದ್ರವ್ಯಂ ಕರ್ಮಚ ಕಾಲಶ್ಚ ಎನ್ನುವಂತಹ ಪ್ರಮಾಣ ವಾಕ್ಯದಲ್ಲಿ ಪ್ರಕೃತಿ ಎಳಿಸೋದಿಲ್ಲ. ನಮಗೆ ಪ್ರಕೃತಿಯ ಶಬ್ದ ಇಲ್ಲ ಇಲ್ಲಿ. ಅಂದ್ರೆ ಎಲ್ಲ ಸೃಷ್ಟಿಯಾಗುವಂಥದ್ದು, ಎಲ್ಲ ದ್ರವ್ಯ ಪದಾರ್ಥಗಳ ಸೃಷ್ಟಿಯಾಗುವಂಥದ್ದು ಪ್ರಕೃತಿಯಿಂದ. ಆದ್ದರಿಂದ ಈ ಪ್ರಮಾಣ ವಾಕ್ಯದಲ್ಲಿರುವಂತಹ ದ್ರವ್ಯ ಎನ್ನುವಂತಹ ಶಬ್ದ ಪ್ರಕೃತಿಯನ್ನ ತೋರಿಸ್ತಾ ಇದೆ. ಆದ್ದರಿಂದ ಅಂತಹ ಪ್ರಕೃತಿಯನ್ನಿಟ್ಟುಕೊಂಡು ಆತ್ಮಮಾಯಯ, ಆತ್ಮಜ್ಞಾನೇನ, ನನ್ನ ಮಾಯೆಯಿಂದ, ನನ್ನ ಜ್ಞಾನದಿಂದ. ಸ್ಪಷ್ಟ ಇದೆ. ಕೇತುಃ ಕೇತಃ, ಚಿತ್ತಿಃ ಚಿತ್ತಂ, ಮತಿಃ ಕ್ರತುಃ ಮನೀಷಾ ಮಾಯಾ ಎಂಬುದಾಗಿ ಮಾಯಾ ಶಬ್ದ ಜ್ಞಾನಕ್ಕೆ ಪರ್ಯಾಯವಾಚಕ. ಆತ್ಮಮಾಯ ಅಂತಂದ್ರೆ ಆತ್ಮ ಸ್ವರೂಪಭೂತವಾಗಿರತಕ್ಕಂಥ ಜ್ಞಾನ. ಆದ್ದರಿಂದ ನನ್ನದ್ದು ಜೀವ ವಿಲಕ್ಷಣವಾಗಿರತಕ್ಕಂಥ ಜನ್ಮ. ಏನಾಯ್ತು? ಅಜನಾಗಿದ್ರು ನಾಶರಹಿತವಾಗಿರತಕ್ಕಂತಹ ಶರೀರ ಉಳ್ಳವನಾಗಿದ್ರು, ಸಕಲ ಭೂತಗಳಿಗೆ ಈಶ್ವರನಾಗಿದ್ರು, ನಾನು ನನ್ನ ಆತ್ಮಮಾಯೆಯಿಂದ ನನ್ನ ಅಧೀನಳಾಗಿರತಕ್ಕ ಪ್ರಕೃತಿಯನ್ನ ಇಟ್ಟುಕೊಂಡು ಹುಟ್ಟಿದವನಂತೆ ತೋರ್ತೇನೆ. ಸೃಷ್ಟಿ ಕಾರಣಯ ತೇಷಾಂ ಶರೀರಾದಿ ಸೃಷ್ಟ್ವಾ ವಿಮೋಹಿಕಯ ಅಜಾತ ಏವ ಜಾತ ಇವ ಪ್ರತೀಯತೆ ವಾ. ಲೋಕಮೋಹನವನ್ನು ಮಾಡತಕ್ಕಂತಹ ಪ್ರಕೃತಿಯ ನಿಮಿತ್ತದಿಂದ ನಾನು ಹುಟ್ಟಿದಂತೆ ಕಾಣ್ತೇನೆ. ನಾನು ಹುಟ್ಟಿಲ್ಲ. ಪ್ರಕೃತಿಯ ಮಾಯೆಯಿಂದ ಕೃಷ್ಣ ಹುಟ್ಟಿದ, ರಾಮ ಹುಟ್ಟಿದ ಎಂಬುದಾಗಿ ನಾನು ಹುಟ್ಟಿದಂತೆ ತೋರಿಕೊಳ್ತೇನೆ. ಅಜ್ಞಾನಿಗಳಿಗೆ ಪ್ರಕೃತಿಯ ಮಾಯೆಯಿಂದ ದೇವರ ಇಚ್ಛೆ ಮುಚ್ಚಿಬಿಡತ್ತೆ. ದೇವರಿಗೆ ಜನ್ಮ ಇಲ್ಲ,
ಆಗಿದ್ರು, ಅಜನಾಗಿದ್ರು, ಅಜಾತನಾಗಿದ್ರು ನಾನು ಮಾಯಾಧಿಷ್ಠಿತನಾಗಿ ಹುಟ್ಟುತ್ತೇನೆ. ಅದೇನು ಮಾಯಾ ಅಂದ್ರೆ ಹೇಳ್ತಾರೆ, ಮಹದಾದೇಸ್ತು ಮಾತಾಯ ಶ್ರೀರ್ಭೂಮಿರಿತಿ ಕಲ್ಪಿತಾ ವಿಮೋಹಿಕಾ ಚ ದುರ್ಗಾಖ್ಯ ತಾಭಿರ್ವಿಷ್ಣುರಜೋಪಿ ಜಾತವತ್ ಪ್ರಸತೆ ಹ್ಯಾತ್ಮ ಚಿದ್ಬಲಾನ್ಮೂಢಚೇತಸಾಂ. ಮಹತ್ತತ್ವಾದಿಗಳಿಗೆ ಯಾರು ತಾಯಿ ಎಂಬುದಾಗಿ ಪ್ರಸಿದ್ಧಳಾಗಿದ್ದಾಳೋ, ಶ್ರೀ ಭೂ ದುರ್ಗಾ ಎಂಬುದಾಗಿ ಯಾರು ಪ್ರಸಿದ್ಧಳಾಗಿದ್ದಾಳೋ ಪ್ರಕೃತಿ, ಅವಳನ್ನ ಇಟ್ಟುಕೊಂಡು ಆ ಪ್ರಕೃತಿಯನ್ನ ಮುಂದೆ ಮಾಡಿಕೊಂಡು ನಾನು ಹುಟ್ಟದೇ ಇದ್ದರೂ ಕೂಡ ಮೂಢ ಜನರುಗಳಿಗೆ ಕೃಷ್ಣ ಹುಟ್ಟಿದ, ರಾಮ ಹುಟ್ಟಿದ ಎನ್ನುವಂತೆ ಭ್ರಾಂತಿಯನ್ನ ಕೊಡ್ತೇನೆ. ನಾನು ಮೋಹವನ್ನ ಮಾಡ್ತಾ ಇದ್ದೇನೆ. ಆದ್ದರಿಂದ ಅರ್ಜುನ, ನಾನು ಅನಾದಿ ನಿತ್ಯ, ನನ್ನ ಶರೀರವು ಅನಾದಿ ನಿತ್ಯ, ನನಗೆ ಜನ್ಮ ಇಲ್ಲ, ನನಗೆ ವ್ಯಕ್ತಿ, ನನಗೆ ಪ್ರಾದುರ್ಭಾವ. ಆದ್ರೆ ಪ್ರಕೃತಿ ನನ್ನ ಅಧೀನಳಾಗಿದ್ದು ನನ್ನ ಜ್ಞಾನದಿಂದ ನಾನು ಆ ಪ್ರಕೃತಿಯನ್ನು ಉಪಯೋಗ ಮಾಡಿಕೊಂಡು ಅಜ್ಞ ಜನರಿಗೆ ಹುಟ್ಟಿದೆ ಎಂಬುದಾಗಿ ಮೋಹವನ್ನು ಮಾಡುತ್ತೇನೆ, ಮೂಢರಿಗೆ, ಅಜ್ಞಾನಿಗಳಿಗೆ. ನಾನು ಈಶ್ವರ. ಈಶ್ವರ ಅಂದ್ರೇನು? ಈಶೇಭ್ಯೋಪಿ ವರಹ, ಈಶರಾಗಿರ್ತಕ್ಕ ಸಮರ್ಥರಾಗಿರ್ತಕ್ಕ ವ್ಯಕ್ತಿಗಳಿಗೂ ಸ್ವಾಮಿ. ಈಶೇಭ್ಯೋ ಬ್ರಹ್ಮರುದ್ರ ಶ್ರೀಶೇಷಾದಿಭ್ಯತೋ ಯತೋ ಭವಾನ್ ವರೋತ ಈಶ್ವರಾಖ್ಯಾತೆ ಮುಖ್ಯ ನಾನ್ಯಸ್ಯ ಕರ್ಹಿ ಕಸ್ಯಚಿತ್. ಬ್ರಹ್ಮವೈವರ್ತ ಪುರಾಣದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಭಗವಂತ ಯಾರು? ಈಶ್ವರ. ಮಹಾ ಸಮರ್ಥರಾಗಿರ್ತಕ್ಕಂತಹ ಬ್ರಹ್ಮರುದ್ರಾದಿಗಳಿಗೂ ಮಹಾಲಕ್ಷ್ಮೀ ದೇವಿಗೂ ಶೇಷದೇವರಿಗಿಂತಲೂ ಅತ್ಯಂತ ಶ್ರೇಷ್ಠನಾಗಿರುವ ಕಾರಣ ಭಗವಂತ ಈಶ್ವರ. ಈಶಾ ಅಂದ್ರೆ ಸಮರ್ಥ. ಆ ಸಮರ್ಥರಾಗಿರ್ತಕ್ಕ ಲಕ್ಷ್ಮೀ, ಬ್ರಹ್ಮವಾಯುಗಳು, ಗರುಡಶೇಷ ರುದ್ರಾದಿಗಳು ಅವರೆಲ್ಲರಿಗೂ ಸ್ವಾಮಿಯಾಗಿದ್ದಾನೆ, ಅವರೆಲ್ಲರಿಗೂ ಉತ್ತಮನಾಗಿದ್ದಾನೆ. ಆದ್ದರಿಂದ ನಾನು ಈಶ್ವರ. ನಾನು ಅಜನಾಗಿದ್ರು, ಸರ್ವಭೂತಗಳಿಗೆ ಈಶ್ವರನಾಗಿದ್ರು, ಶರೀರದಿಂದಲೂ ನಾಶರಹಿತನಾಗಿದ್ರು, ನನ್ನ ಆತ್ಮಮಾಯೆಯಿಂದ ಲೋಕಮೋಹಕವಾದಂತಹ ಪ್ರಕೃತಿಯನ್ನ ಮುಂದೆ ಮಾಡಿಕೊಂಡು ವಸುದೇವ ದೇವಕಿಯರಲ್ಲಿ, ದಶರಥ ಕೌಸಲ್ಯರಲ್ಲಿ ಹುಟ್ಟಿದಂತೆ ಕಾಣಿಸ್ಕೊಳ್ತೇನೆ. ನನಗೆ ಹುಟ್ಟು ಅಂದ್ರೆ ಅಭಿವ್ಯಕ್ತಿ, ಅವತಾರ. ಆದ್ದರಿಂದ ಅರ್ಜುನ, ನನಗೆ ಶರೀರ ಹೊಸದಾಗಿ ಬರೋದಿಲ್ಲ. ಇದು ನನ್ನ ಜನ್ಮ. ನನ್ನ ಜನ್ಮ ಅಂದ್ರೆ ಅಭಿವ್ಯಕ್ತಿ, ಅಭಿವ್ಯಕ್ತಿಯಿಂದ ಗೊತ್ತಾಗೋದಿಲ್ಲ. ಆದ್ರಿಂದ ಹೇಳ್ತಾ ಇದ್ದಾರೆ ಅವತಾರ. ಅರ್ಜುನನ ಪ್ರಶ್ನೆಗೆ ಇಷ್ಟು ವಿಸ್ತಾರವಾಗಿರ್ತಕ್ಕಂತಹ ಉತ್ತರವನ್ನ ಕೃಷ್ಣ ಕೊಡ್ತಾ ಇದ್ದಾನೆ. ಅಲ್ಲಿಂದ ಇನ್ನು ಮುಂದೆ ಭಗವಂತನ ಅತ್ಯಂತ ಪ್ರಸಿದ್ಧವಾದ ಮಾತುಗಳು ಬರುತ್ತೆ. ಆ ಎಲ್ಲ ಮಾತುಗಳನ್ನ ನಾಳೆ ಪಾಠದಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠದಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.